ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಫಲಾಫಿಲ್ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 250 ಗ್ರಾಮ್ನಷ್ಟು ಸೋಕ್ ಮಾಡಿಟ್ಟಂತಹ ಚಿಕ್ಪಿಯನ್ನು ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ನಲ್ಲಿ 250 ಗ್ರಾಮ್ನಷ್ಟು ಚಿಕ್ಪಿ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಕೋರಿಯಂಡರ್ ಲೀವ್ಸ್ ಆ್ಯಂಡ್ ಕಟ್ ಮಾಡಿಟ್ಟಂತಹ ಓನಿಯನ್, ಗಾರ್ಲಿಕ್, ಗ್ರೀನ್ ಚಿಲ್ಲಿ ಆ್ಯಂಡ್ ಕ್ಯುಮನ್ ಸೀಡ್ಸ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಂಡ್ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿದನ್ನು ಕ್ರಶ್ ಮಾಡಿ ತೆಗಿಬೇಕು. ಫಲಾಫಿಲ್ ಬ್ಯಾಟರ್ ಅಂತೂ ರೆಡಿ ಆಯಿತು. ಫಲಾಫಿಲ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿ ಸಿಗೋಕ್ಕೋಸ್ಕರ 1 ಅಥವಾ 2 ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕಿಡಿ. ಒಂದು ಸೈಡಲ್ಲಿ ಫ್ರೈ ಮಾಡೋಕ್ಕೋಸ್ಕರ ಆಯಿಲನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಆಯಿಲ್ ಬಿಸಿಯಾದ ನಂತರ ನಾವು ಇದಕ್ಕೆ ಫಲಾಫಿಲನ್ನು ಆ್ಯಡ್ ಮಾಡಿ ಕೊಡೋಣ. ಎರಡೂ ಸೈಡಲ್ಲಿ 10 ಮಿನಿಟ್ಸ್ ಫ್ರೈ ಮಾಡಿ ಕೊಡಿ. ಫೈನಲಿ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿರುವಂಥ ಫಲಾಫಿಲ್ ಅಂತೂ ರೆಡಿ ಆಗಿದೆ. ನೀವು ಕೂಡ ಹೆಲ್ದಿ ಆಗಿರುವಂಥ ಫಲಾಫಿಲನ್ನು ಟ್ರೈ ಮಾಡಿ ಫೀಡ್ಬ್ಯಾಕ್ ಅಂತೂ ಹೇಳೋಕ್ಕೆ ಮರೆದಿರಿ. ಥ್ಯಾಂಕ್ ಯು.